ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲ್ಲಾಪುರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಪಲ್ಯಗಳನ್ನು ಎಷ್ಟು ರುಚಿಯಾಗಿ ಮಾಡ್ತಾರಲ್ವ, ಆ ಪಲ್ಯಗಳಿಗೆ ಯಾವ ಪೌಡ್ರನ್ನು ಉಪಯೋಗಿಸ್ತಾರೆ ಅಂತ ಅಂದರೆ ನಾನಿವತ್ತು ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ನಾನು ಮನೆಯಲ್ಲಿ ಮಾಡುವಂಥ ಸಿಂಪಲ್ಲಾಗಿ ಸಾಂಬಾರು ಟೊಮೆಟೊ ಸಾರಿಗೆ ಯೂಸ್ ಮಾಡುವಂಥ ಸಾಂಬಾರು ಪುಡಿ ಕೂಡ ನಾನಿವತ್ತು ತೋರಿಸ್ತಾ ಇದ್ದೀನಿ. ಈ ಎರಡು ಪುಡಿಗಳನ್ನು ಮಾಡಿಟ್ಕೊಂಡ್ರೆ ನಾವು ಅಡುಗೆ ಮಾಡುವಾಗ ತುಂಬ ಸುಲಭವಾಗುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತೀನಿ ಅಂತ. ನಾನಿಲ್ಲಿ ಸಾಂಬಾರು ಪುಡಿಗೆ ಒಂದು ಅರ್ಧ ಚಮಚ ಮೆಂತ್ಯ ತೊಗೊಂಡಿದ್ದೀನಿ, 2 ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ, 1 ಚಮಚದಷ್ಟು ಸಾಸಿವೆ ತೊಗೊಂಡಿದ್ದೀನಿ, 1/4 kg ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಮೊದಲಿಗೆ ಸ್ವಲ್ಪ ನಾವು ಕಾಳು ಹುರಿಬೇಕಾದ್ರೆ ಒಂಚೂರು ಎಣ್ಣೆ ಹಾಕ್ಕೊಳ್ಬೇಕು, ಜಾಸ್ತಿ ಏನು ಹಾಕ್ಕೋಬಾರ್ದು. ನೋಡಿ, ನಾನು ಮೊದಲು ಮೆಂತ್ಯ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿಯುತ್ತೆ, ಸ್ವಲ್ಪ ಮುಚ್ಕೊಳ್ತೀನಿ. ಸಾಸಿವೆ ಮೆಂತ್ಯ ಬಿಸಿ ಆದ ನಂತರ ಈಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ, ಸಾಸಿವೆ, ಸ್ವಲ್ಪ ಮೆಂತ್ಯ ಮೂರನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇದಕ್ಕೆ ಮಾತ್ರ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕು. ನಾವು ಕೊತ್ತಂಬರಿ ಕಾಳನ್ನು ಹುರಿಯುವಾಗ ಎಣ್ಣೆ ಹಾಕಬೇಕಂತಿಲ್ಲ. ಇದು ಮೂರನ್ನು ಹಾಕಿ ಹುರಿಯುವಾಗ ಘಮ ಘಮ ಅಂತ ಪರಿಮಳ ಬರುತ್ತೆ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಹೊತ್ತಿಸಬಾರ್ದು. ಇದೆಲ್ಲವನ್ನು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ನಾವು ಹುರಿತಾ ಇರಬೇಕು. ಮತ್ತು ಇದರಲ್ಲಿ ಯಾವುದೇ ರೀತಿ ಗರಂ ಮಸಾಲೆ ಇರುವುದಿಲ್ಲ. ಪ್ರತಿನಿತ್ಯ ಗರಂ ಮಸಾಲೆ ಸೇವಿಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅಲ್ವಾ. ಹಾಗಾಗಿ ಸಿಂಪಲ್ಲಾಗಿರೋದೇ ನಮಗೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇದಕ್ಕೆ ಗರಂ ಮಸಾಲೆ ಹಾಕಿಲ್ಲ. ಇವಾಗ ಇದಕ್ಕೆ ಕೊತ್ತಂಬರಿ ಕಾಳನ್ನು ಸೇರಿಸ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ನಮ್ಮಮ್ಮ ಮಾಡ್ತಾರೆ, ಅಮ್ಮನಿಂದ ಕಲಿತಿದ್ದೆ ನಾನು. ಈ ರೀತಿಯಾಗಿ ತಿಂಗಳಿಗೊಮ್ಮೆ ಆದರೂ ನಾವು ಪೌಡರ್ ಮಾಡಿಟ್ರೆ ಕೆಲಸಕ್ಕೆ ಹೋಗೋರಿಗೂ ಯೂಸ್ ಆಗುತ್ತೆ, ಮನೆಯಲ್ಲಿರುವಂಥ ಮಹಿಳೆಯರಿಗೂ ಯೂಸ್ ಆಗುತ್ತೆ. ಬೇಗ ರುಚಿಯಾಗಿ ಅಡುಗೆ ಮಾಡಿ ಮುಗಿಸ್ಬೋದು. 3 ರಿಂದ 4 ತಿಂಗಳವರೆಗೂ ನಾವು ಈ ಪೌಡ್ರನ್ನು ಬಳಸ್ಬೋದು. ಯಾವುದೇ ಕಾರಣಕ್ಕೂ ಅದು ಹಾಳಾಗೋದಿಲ್ಲ. ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ನಾವು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾದರೆ ಹೊತ್ತು ಹೋಗುತ್ತೆ ತಳ ಹಿಡಿದು. ಆವಾಗ ನಮಗೆ ಸಾರಿನ ಪುಡಿ ಚೆನ್ನಾಗಿ ಬರೋದಿಲ್ಲ. ಸಾರು ಮಾಡಿದಾಗ ನಮಗೆ ಅದು ವಾಸನೆ ಬರುತ್ತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಇದನ್ನು ಹೊತ್ತಿಸಬಾರ್ದು, ಚೆನ್ನಾಗಿ ಕೆದಕ್ತಾ ಇರಬೇಕು. ಆಗಿದೆ, ರೆಡಿಯಾಗಿದೆ. ಕಾಳೆಲ್ಲ ಈ ರೀತಿ ನೋಡಿ ರೆಡಿಯಾಗಿದೆ. ಇವಾಗ ನಾವು ಇದನ್ನು ಪೌಡರ್ ಮಾಡ್ಕೊಳ್ಬೇಕು. ಸ್ವಲ್ಪ ಆರಿದ ನಂತರ ಪೌಡರ್ ಮಾಡಬೇಕು, ಬಿಸಿಯಾಗಿ ಪೌಡರ್ ಮಾಡಬಾರ್ದು. ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ಸಾರಿನ ಪುಡಿ ಕಾಳನ್ನು ನಾನು ತಣ್ಣಗಾಗಲು ಇಟ್ಟಿದ್ದೀನಿ. ಇವಾಗ ನಾನು ಪಲ್ಯದ ಪುಡಿಗೆ ತೊಗೊಂಡಿರೋದು ಗುರೆಳ್ಳು ಕಾಳು 1/4 kg, 1 ಬಟ್ಲಷ್ಟು ಶೇಂಗಾ ಬೀಜ, 1 ಬಟ್ಲಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಗುರೆಳ್ಳು ಕಾಳು ಅಂದರೆ ಗೊತ್ತಿರೋದಿಲ್ಲಲ್ವ ಕೆಲವೊಬ್ಬರಿಗೆ, ಈ ರೀತಿ ಇರುತ್ತೆ ನೋಡಿ. ಇದೆಲ್ಲ ಕಿರಾಣಿ ಅಂಗಡಿಗಳಲ್ಲೂ ಸಿಗುತ್ತೆ. ಕೆಲವೊಂದು ಅಂಗಡಿಗಳಲ್ಲಿ ಸಿಗುತ್ತೆ, ಕೆಲವೊಂದು ಅಂಗಡಿಗಳಲ್ಲಿ ಸಿಗೋದಿಲ್ಲ. ನೀವು ಅದು ಹುಡುಕಿ ತೊಗೊಳ್ಬೇಕಾಗತ್ತೆ. ನಂತರ ನೋಡಿ, ಶೇಂಗಾ ಬೀಜವನ್ನು ಚೆನ್ನಾಗಿ ಹುರ್ಕೊಳ್ಬೇಕು.
ನಾವು ನಾರ್ಮಲಾಗಿ ಶೇಂಗಾ ಚಟ್ನಿ ಮಾಡುವಾಗ ಯಾವ ರೀತಿ ಹುರ್ಕೊಳ್ತೀವೋ ಹಸಿ ವಾಸನೆ ಹೋಗಿ ಅದು ರುಚಿ ಬರುವವರೆಗೂ ಹಾಗೆ ಹುರಿಬೇಕು. ನೋಡಿ, ತುಂಬ ಹೊತ್ತಿಸಬಾರ್ದು. ಈ ರೀತಿಯಾಗಿ ಹುರಿದು ತೆಗೆದಿಟ್ಕೊಂಡು ನಂತರ ಅದೇ ಪಾತ್ರೆಗೆ ನಾವು ಗುರೆಳ್ಳು ಕಾಳನ್ನು ಹಾಕಿ ಹುರಿದ್ಕೊಳ್ಬೇಕು. ಗುರೆಳ್ಳು ಕಾಳನ್ನು ಸಹ ಹೊತ್ತು ಹಾಗೆ ಹುರಿಬಾರ್ದು, ಅದು ಸೀದು ಹೋದರೆ ಪಲ್ಯಗಳ ರುಚಿಯಾಗಿ ಬರೋದಿಲ್ಲ. ಆಮೇಲೆ ಪಲ್ಯ ಕೂಡ ತುಂಬ ಕಪ್ಪಗಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವು ಗಮನ ಇಟ್ಟು ಚೆನ್ನಾಗಿ ಹುರಿದು ತೆಗಿಬೇಕು. ಇವಾಗ ನೋಡಿ, ಅದು ಆಗ್ತಾ ಬಂದಿದೆ. ಅದು ಸಿಡಿಯುತ್ತೆ ಚಟಪಟ ಚಟಪಟ ಅಂಥೇಳಿ, ಆವಾಗ ಹುರಿತಾ ಇದೆ ಅಂತ ಅರ್ಥ. ಇವಾಗ ಇದನ್ನು ತೆಗೆದು ಇದೇ ಪಾತ್ರೆಗೆ ನಾನು ಬಿಳಿ ಎಳ್ಳನ್ನು ಹಾಕಿ ಹುರಿತೀನಿ. ಪೌಡ್ರ್ ಮಾಡುವಾಗಲೂ ಅಷ್ಟೇ ಶೇಂಗಾ ಬೀಜ ಮತ್ತು ಬಿಳಿ ಎಳ್ಳನ್ನು ಒಟ್ಟಿಗೆ ಪೌಡ್ರ್ ಮಾಡಬೇಕು. ತರಿಯಾಗಿ ಮಾಡಬೇಕು, ತುಂಬ ಸಣ್ಣಗೇನು ಮಾಡೋದು ಬೇಡ. ಆಮೇಲೆ ಗುರೆಳ್ಳು ಕಾಳನ್ನು ಸಪ್ರೇಟಾಗಿ ಪೌಡ್ರ್ ಮಾಡಬೇಕು. ಆಮೇಲೆ ಮೂರನ್ನು ಒಂದು ಪಾತ್ರೆಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ನೋಡಿ, ಇವಾಗ ಹುರಿದಾಗಿದೆ. ಇವಾಗ ನೋಡಿ, ನಾನು ಸಾರಿನ ಪೌಡರನ್ನು ಪುಡಿ ಮಾಡಿದ್ದೇನೆ. ಈ ರೀತಿಯಾಗಿ ಬಂದಿದೆ. ನಂತರ ಈ 3 ಪಲ್ಯದ ಕಾಳನ್ನು ಹುರಿದಿದ್ವಲ್ವ, ಅದನ್ನು ಸಹ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಸಾರಿನ ಪುಡಿ ಮತ್ತು ಪಲ್ಯದ ಪುಡಿಯನ್ನು ಉಪಯೋಗಿಸಿ ನಾನು ಪಲ್ಯ ಯಾವ ರೀತಿ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ. ಈ ಸಾರಿನ ಪುಡಿ ಆಗಿರ್ಬೋದು, ಪಲ್ಯದ ಪುಡಿ ಆಗಿರ್ಬೋದು ಮಾಡೋದು ಯಾವ ರೀತಿ ಅಂತ ನೋಡಿದ್ರಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.